ನಮಸ್ಕಾರ ಸುವರ್ಣ ನ್ಯೂಸ್ನ ಈ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಗಬ್ರೀಶ್ ಅಕ್ಕಿ. ಹಸಿರಿನ ಮಧ್ಯೆ ಕೂತ್ಕೊಂಡಿದ್ದೀವಿ ಯಾಕೆಂದರೆ ಒಂದು ವಿಶೇಷವಾದ ಒಂದು ಸಿನಿಮಾ ನಾಳೆ ತೆರೆಗೆ ಬರ್ತಾ ಇದೆ. ವಿಶೇಷ ಅಂದರೆ ಇದಕ್ಕಿಂತ ಮುಂಚೆ ಈ ಥರ ಸಿನಿಮಾಗಳು ಬಂದಿಲ್ಲ ಅಂತಲ್ಲ. ಈ ಥರ ವೈಲೆನ್ಸ್ ಇರುವಂಥದ್ದು, ಕೊಲೆ ಆಗುವಂಥದ್ದು ಎಲ್ಲೋ ಬಂದಿದೆ. ಆದರೆ ಸಾವಿನೊಂದಿಗೆ ಮುಖಾಮುಖಿ ಆದಾಗ ಆ ತೋರಿಸುವಂಥ ಎದೆಗಾರಿಕೆಯ ಬಗ್ಗೆ ಸಿನಿಮಾ ಬಂದಿಲ್ಲ. ಸೊ ಆ ಸಿನಿಮಾ ಎದೆಗಾರಿಕೆ, ಈ ಸಿನಿಮಾ ಕುರಿತ ವಿಶೇಷ ಕಾರ್ಯಕ್ರಮ ಎದೆಗಾರಿಕೆಯ ಆ ಕ್ಷಣ. ಎದೆಗಾರಿಕೆಯ ಆ ಕ್ಷಣ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಎದೆಗಾರಿಕೆ ಚಿತ್ರದ ಹಿಂದಿರುವ ಶಕ್ತಿ ಅಗ್ನಿಶ್ರೀಧರ್ ನಮ್ಮೊಂದಿಗೆ. ನಮಸ್ಕಾರ, ಸ್ವಾಗತ ಈ ಕಾರ್ಯಕ್ರಮ. ನಮಸ್ಕಾರ. ನಿಮ್ಮ ಹಿನ್ನೆಲೆಯನ್ನು ಗಮನಿಸ್ಕೊಂಡಾಗ ಅಥವಾ ನೀವು ಒಂದು ಹಂತದಲ್ಲಿ ನೀವು ಯಾವ ಲೋಕದಲ್ಲಿದೆ ಅದನ್ನು ಗಮನಿಸಿದಾಗ ನೀವು ಹೇಗಿದ್ದೀರಿ ಅನ್ನೋ ಪ್ರಶ್ನೆ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಲ್ವಾ? ಹೌದು. ನೀವು ಚೆನ್ನಾಗಿದ್ದೀರಾ, ಇನ್ನು ಬದುಕಿದ್ದೀರಾ ಅನ್ನೋದು ಕೂಡ ಇಂಪಾರ್ಟೆಂಟ್ ಖಂಡಿತ ಅಲ್ವಾ? ಯಾಕೆಂದರೆ ನನ್ನ ಪ್ರಕಾರ ಆ ಲೋಕದಿಂದ ಬಂದವರಿಗೆ ಅಥವಾ ಆ ಲೋಕದಲ್ಲಿ ಹೋದವ್ರಿಗೆ ಪ್ರತಿಯೊಂದು ದಿನ ಕೂಡ ಒಂದು ಗಿಫ್ಟ್, ಪ್ರತಿಯೊಂದು ಕ್ಷಣ ಕೂಡ ಒಂದು ಗಿಫ್ಟ್. ಇಲ್ಲಿ ಕೂತ್ಕೊಂಡಿದ್ದೀರಾ ಅಂದರೆ ಯು ಆರ್ ಬ್ಲೆಸ್ಡ್ ಅಂತ. ಕರೆಕ್ಟ್ ಅಲ್ಲ? ಇನ್ಫ್ಯಾಕ್ಟ್ ಬಹಳಷ್ಟು ವರ್ಷಗಳ ಕಾಲ ನೀವು ಹೇಳಿದ ರೀತಿಯಲ್ಲೇ ನಾನು ನಡ್ಕೊಳ್ತಾ ಇದ್ದದ್ದು. ಬೆಳಗ್ಗೆ ನಾನು ಎದ್ದಾಗ ಥ್ಯಾಂಕ್ ಗಾಡ್ ಅಂತ ಹೇಳಿ, ನನ್ನ ಡೆತ್ಗೆ ಥ್ಯಾಂಕ್ಸ್ ಹೇಳಿ ನನ್ನ ಉಳಿಸಿದೆಯಾ ರಾತ್ರಿ, ನಾಳೆ ಬೆಳಗ್ಗೆ ಅಥವಾ ರಾತ್ರಿನೂ ಗುಡ್ ನೈಟ್ ಹೇಳಕ್ಕೆ ಬಿಡು ಅಂದ್ಕೊಂಡೇ ನನ್ನ ಮನಸ್ಸಲ್ಲಿ ಬಹಳಷ್ಟು ವರ್ಷಗಳು ಕಳೆದಿದ್ದೀನಿ ಆ ಥರ. ಏಕೆಂದ್ರೆ ನಾವಿದ್ದ ಲೋಕ ಆ ಥರದ್ದು, ನಮ್ಗೆ ಹೇಳೋಕ್ಕಾಗ್ತಿರ್ಲಿಲ್ಲ. ನಮಗೆ ಸಿಗ್ತಾ ಇರೋ ಜನಗಳಾಗಲಿ, ನಾವು ಹೋಗ್ತಾ ಇದ್ದ ಸನ್ನಿವೇಶಗಳಾಗಲಿ ಏನು ಬೇಕಾದರೂ ಆಗಬಹುದಾಗಿತ್ತು. ಸಾವು ಎದುರುಗಡೆ ನಿಂತಾಗ ನಿಮ್ಮ ಸ್ಥಿತಪ್ರಜ್ಞತೆಯನ್ನು ಕಾಯ್ಕೊಳ್ಳೋದಿದೆಯಲ್ಲ, ಅದು ದೊಡ್ಡ ಸವಾಲು. ಹೌದು. ಅದನ್ನು ಈ ಸಿನಿಮಾದಲ್ಲಿ ತಂದಿದ್ದೀರಾ ನೀವು. ಅದು ರಿಯಲ್ ಒಂದು ಕ್ಯಾರೆಕ್ಟರ್ ಮೂಲಕ. ಸೋನು ಅನ್ನೋ ಕ್ಯಾರೆಕ್ಟರ್, ಆ ಸಾವಿನೊಂದಿಗಿನ ಆ ಮುಖಾಮುಖಿ ಆ ಕ್ಷಣ ನಿಮಗೂ ಆಗಿತ್ತು ಯಾವಾಗಾದರೂ? ಎರಡು ಸಾರಿ ಆಗಿತ್ತು. ಒಂದು ಸಾರಿ ನಾನು ಮತ್ತು ಬಚನ್, ಆಗ ಜಯರಾಜನ್ನು ಬದುಕಿದ್ರು. ಆ ಬದುಕಿದ್ದಾಗ ಬೆಂಗಳೂರು ಪೊಲೀಸು ಜಯರಾಜ್ ಮತ್ತು ಆತನ ಸುತ್ತಲೇ ಇರೋ ಎಲ್ಲರನ್ನೂ ಬಂಧಿಸಿ ಜೈಲಿಗೆ ಕಳಿಸಿಬಿಟ್ರು. ಏನು ಕಾರಣ ಗೊತ್ತಿಲ್ಲ, ನಮ್ಮಿಬ್ಬರನ್ನ ಬಂಧಿಸಿಲ್ಲ. ನಿಮ್ಮನ್ನು ಮತ್ತು ಬಚ್ಚನ್ ನಾ ಹೇಗಿದೆ ನೋಡಿ, ನಾವು ಆರಾಮ ಓಡಾಡ್ತಾ ಇದ್ದೀವಿ. ಇದು ಏನಾಗೋಯ್ತು, ದೇವದಾಸ್ ಅಂತ ಒಬ್ಬರು ವಕೀಲರು ಇದ್ದರು, ಭಾಳ ದೊಡ್ಡ ವಕೀಲರು. ಅವರಿಗೆ ಅನುಮಾನ ಶುರುವಾಗೋಯ್ತು. ಇದು ಜಯರಾಜಿಗೆ ಬರಲಿಲ್ಲ, ಬೇರೆಯವ್ರು ಬರಲಿಲ್ಲ, ಜಯರಾಜಿಗೆ ಅರ್ಥ ಆಗಿತ್ತು ಇವರು ನಮ್ಮ ಅರ್ಥದಲ್ಲಿ ರೌಡಿಗಳಲ್ಲ, ಆ ಕಾರಣಕ್ಕೆ ಪೊಲೀಸ್ ಇವ್ರನ್ನ ಬಹುಶಃ ಮುಟ್ಟಿಲ್ಲ ಅನ್ನೋ ಒಂದಿದ್ದು ಜಯರಾಜ್ ಅಷ್ಟು ಪ್ರಜ್ಞೆ ಇತ್ತು. ಆದರೆ ಇವರು ಯಾರು, ಈ ಅಡ್ವೊಕೇಟಿಗೆ ನಮ್ಮ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಅವ್ರು ಒಂದೇ ಒಂದು ಕ್ವಶನ್ ಏನಂದರೆ, ಎಲ್ಲರೂ ಹಿಡಿದವ್ರೆ, ನಿಮ್ಮನ್ನ ಯಾಕೆ ಹಿಡಿದಿಲ್ಲ? ನನಗೊಂದು ಅನುಮಾನ, ನೀವು ಪೊಲೀಸ್ ಇನ್ಫಾರ್ಮೆಂಟ್ ಇರಬೇಕು. ನಾನು ಎಷ್ಟು ಸಿಟ್ಟು, ಅವ್ರ ಜೂನಿಯರ್ಸ್ ಇದ್ದರು, ಒಂದು 25-30 ಜನ ಜೂನಿಯರ್ಸ್ ಟೇಬಲ್ಗಳಿಗೆ ಕೂತಿದ್ರು. ಏನು ಹೇಳಲಿ ಸರ್, ಪೊಲೀಸ್ ಹೋಗ್ಬಿಟ್ಟು ನಾನು ಜಯರಾಜ್ ಅಂಡರ್ವರ್ಲ್ಡ್ ಡಾನ್ ಅಂತ ಹೇಳ, ಜಯರಾಜ್ ವಕೀಲರು ದೇವದಾಸ್ ಅಂತ ಹೇಳ, ಜಯರಾಜ್ ಆಯಿಲ್ದು ದಂಧೆಲಿದ್ದಾರೆ ಅಂತ ಹೇಳ, ಕಾರ್ಸ್ಗಳೆಲ್ಲ ಆಡಿಸ್ತಾರೆ ಅಂತ ಹೇಳ. ಅದು ಏನು ಗೊತ್ತಿಲ್ಲ ಪೊಲೀಸ್ನವ್ರಿಗೆ. ಪೊಲೀಸ್ನವ್ರು ಗೊತ್ತಿರೋದು ಜಯರಾಜ್ ವಿಷಯದಲ್ಲಿ ಒಂದಿದೆಯಾ ಹೇಳಿ ಅಂದೆ. ಎಲ್ಲರೂ ನಕ್ಬಿಟ್ರು. ಅವ್ರಿಗೆ ಕ್ಷೇಮ ಆಗುತ್ತೆ, ಎಲ್ಲ ನಕ್ಬಿಟ್ರು. ಆಯಿತು ಬಿಡು ಬುದ್ಧಿವಂತ ನೀನು ಅಂದರು. ಇಲ್ಲ ಸರ್, ನಾವು ಯಾವ ಇನ್ಫಾರ್ಮೆಂಟು ಇಲ್ಲ, ನಾವು ಯಾವ ಆಫೀಸರ್ನೂ ನೋಡಿಲ್ಲ. ಇನ್ಫ್ಯಾಕ್ಟ್ ಅವರೆಲ್ಲ ಆಫೀಸರ್ಗಳಿದ್ದಾರೆ ಈಗ. ಆದರೆ ಇದು ಒಳಗಡೆ ಪಬ್ಲಿಕ್ ಆಗಿಬಿಟ್ಟಿದೆ, ನಮಗೆ ಗೊತ್ತಿಲ್ಲ. ಆ ಸಮಯದಲ್ಲಿ ನಾವೊಂದು ತಪ್ಪೇನು ಮಾಡ್ತಿದ್ವಿ, ತಪ್ಪು ಜಯರಾಜ್ಗೆ ಪದೇ ನಾನು ಗಲಾಟೆ ಮಾಡ್ತಿದ್ದೆ. ಅನವಶ್ಯಕ ಪೊಲೀಸರವನ್ನ ಮೈ ಮೇಲೆ ಹಾಕೋಬೇಡಿ. ಅವರು ಎಲ್ಲಾಗೊಂದು ಪತ್ರಿಕೆ ತರ್ತಿದ್ರು, ಅವರು ಗರೀಬಿ ಹಠ, ಅವ್ರಿಗೆ ಓದೋಕ್ಕೆ ಬರೆಯೋಕ್ಕೆ ಬರ್ತಿರ್ಲಿಲ್ಲ, ಪಕ್ಕದಲ್ಲೂ ಕೆಲ ಓದಿಸ್ಕೊಂಡು ಕೇಳೋರು. ಆದರೂ ಆ ಗರೀಬಿ ಹಠವನ್ನಲ್ಲಿ ಅವ್ರ ಸುತ್ತಲೂ ಇರೋ ಜನಗಳು ಹೇಗೆ ಬರೆಯೋರು ಅಂದರೆ, ಭೂಲೋಕದ ರಾಕ್ಷಸರು ಪೊಲೀಸರು, ಭೂಮಿಯ ಮೇಲಿನ ಎಲ್ಲ ಅನ್ಯಾಯಗಳಾಗ್ತಾ ಇರೋದು ಪೊಲೀಸರಿಂದ, ಈ ರೀತಿ ಬರೆಯೋರು. ಮತ್ತು ಯಾವುದೇ ಇದಕ್ಕೆ ಹೋದ್ರು ಇವರು, ಪಬ್ಲಿಕ್ ಮೀಟಿಂಗ್ಗಳಿಗೆ ಹೋದರೆ ಪೊಲೀಸ್ನವರು ದೌರ್ಜನ್ಯ ಮಾಡ್ತಿದ್ದಾರೆ, ಎಚ್ಚರಿಕೆ, ಇನ್ಮೇಲೆ ಬಿಡೋದಿಲ್ಲ, ಹೀಗೆ ಮಾತನಾಡೋರು. ಹಾಗೆ ಮಾತನಾಡಬೇಡಿ, ನೀವು ಇರೋದೇ ಗಾಜಿನ ಮನೆಯಲ್ಲಿ, ನೀವು ಮರಳು ಮನೆಗೆ ಕಲ್ಲು ಹೊಡಿಬೇಡಿ, ನೀವು ತಪ್ಪು ಮಾಡ್ತಿದ್ದೀರಿ ಅಂತ. ಈ ಇದನ್ನು ನಾನು ಬಹಳ ಹೇಳ್ತಾ ಇದ್ದದ್ದು. ಮತ್ತು ಎಲ್ಲರೂ ನಾವು ಅರೆಸ್ಟ್ ಆಗದಿರೋದು ಅನುಮಾನ ಬಂದ್ಬಿಡ್ತೀವಿ. ಒಂದೇ ರಾತ್ರಿ ಜಯರಾಜ್ ಅಣ್ಣನ ಒಂದು ಬಾರ್ ಇತ್ತು, ಆ ಬಾರ್ಗೆ ನಾವು ಹೋದ್ವಿ. ನಾವು 4 ಜನ ಕೂತ್ಕೊಂಡ್ವಿ. ನಾನು ಸಾಮಾನ್ಯ ಅವತ್ತು ಅಷ್ಟೇ ಇವತ್ತು ಅಷ್ಟೇ ಡ್ರಿಂಕ್ಸು ಎಲ್ಲ ಭಾಳ ಶಿಸ್ತು ನಾನು. ಆದರೆ ಆವತ್ತು ಮಾತನಾಡ್ತಾ ತಗೊಳ್ಳಿ ಸರ್ ಅಂತೇಳಿ ಬಿಯರ್ ಮೇಲೆ ಬಿಯರ್ ಕೊಡೋಕ್ಕೆ ಶುರು ಮಾಡಿದ್ರು. ಬಟ್ 10 ಗಂಟೆ ಆಯಿತು. ನಾನು ಮಾತಾಡ್ತಿರೋದು ಒಂದೇ, ನೀವು ಹೇಳಿ ಜಯರಾಜ್ ಅವ್ರಿಗೆ ಹೇಳಿ, ಯಾವ ಕಾರಣಕ್ಕೂ ಇದು ಬೇಡ ಅಂತ ಹೇಳಿ, ತಪ್ಪು ಮಾಡ್ತಿದ್ದಾರೆ ಅವರು. ಜಯರಾಜ್ ಅವ್ರು ಅಂತಲೇ ಮಾತನಾಡ್ತಿದ್ವಿ. ಜಯರಾಜ್ ಅವ್ರಿಗೆ ಹೇಳಿ, ಅಣ್ಣ ಅವ್ರು ಒಂದು ಸಲ ಇದು ಮಾಡಬೇಕು, ಮಧ್ಯೆ ಹೊರತು ಅವ್ರಿಗೆ ಹೆಚ್ಚು ಕಮ್ಮಿ ಆಗೋದು ಬೇಡ. ನಾವು ಅನೇಕ ಜನಗಳ ಜೊತೆ ಮಾತನಾಡ್ತೀವಿ, ಲಾಯರು ಇವ್ರ ಜೊತೆನೆಲ್ಲ, ಪೊಲೀಸ್ನ ಇಷ್ಟು ಇದು ಮಾಡಬೇಡಿ ಅಂತ ಹೇಳ್ತಿದ್ದಾರೆ ಅಂತ ಹೇಳಿ ನಾನು ಸೀರಿಯಸ್ ಹೇಳ್ತಿದ್ದೆ. ಹೌದು ಸರ್, ನೀವು ಹೇಳೋದು ಕರೆಕ್ಟು, ಏನು ಮಾಡೋದು, ಅವ್ನ ಸುತ್ತಲೂ ಈ ಸ್ಯಾಮ್ಸನ್ನು, ನಾಗರಾಜು, ಇನ್ಯಾರು ಇದ್ದಾರೆ ಅವರು ಅಂತ ಬೇರೆ ಥರ ಮಾತನಾಡಿಕೊಂಡು 12 ಗಂಟೆವರೆಗೂ ಇದು ಮಾಡಿದ್ರು. ಪಚ್ಚನಿಗೆ ನಾನು ಕುಡಿಯೋದು ಅಷ್ಟು ಇಷ್ಟ ಆಗ್ತಿಲ್ಲ. ಯಾವತ್ತು ಕುಡಿಯೋರಿಗೆ ಹಿಂಗೆ ಕುಡಿತಿದ್ದಾರೆ ಅಂಥೇಳಿ, ಸಾಕು ಬಿಡಿ, ಸುಮ್ಮನೆ ಇರಪ್ಪ ಭಜನ್, ಯಾವತ್ತು ಇಷ್ಟು ಕುಡಿಯೋದಿಲ್ಲ ಇವರು, ಕುಡಿತಾ ಇದ್ದಾರೆ, ಸುಮ್ಮನೆ ಇರು ಅಂತೇಳಿ ಕುಡಿಸ್ತಾಯಿದ್ರು.
ಎಲ್ಲ ಮುಗೀತು, 12 ಕಾಲ ಆಯಿತು. ಏನು ಮಾಡೋದು? ಆಗ ಜಯರಾಜ್ ಇದ್ದು ಮೈಸೂರು ಜೈಲಿನಲ್ಲಿ. ಕಡೆಯಲ್ಲಿ ಹೇಳಿ ಬಂದೆ, ಏನಾದರೂ ಇದೇ ರೀತಿ ಮಾಡ್ತಾ ಹೋದರೆ ಪೊಲೀಸ್ನವರು ನಾಯಿ ನರಿಗಳು ಬಿಟ್ಟು ಓಡಿಸಾಕ್ಬಿಡ್ತಾರೆ. ನಾನು ಇನ್ನೂ ಆ ಕಡೆ ಸೆಂಟೆನ್ಸ್ ಜ್ಞಾಪಕ ಇದೆ, ನಾಯಿ ನರಿಗಳನ್ನ ಬಿಟ್ಟು ಓಡಿಸ್ಬಿಡ್ತಾರೆ. ಯಾಕೆಂದರೆ ಆಗ ಈಗ ರೈ ಇಂಥವ್ರೆಲ್ಲ ಹೆಸರುಗಳು ಸ್ವಲ್ಪ ಮಂಗಳೂರು ಹುಡುಗರು, ಬಾಂಬೆ ಹುಡುಗರು ಅಂತ ಹೆಸರು ಬರ್ತಾಯಿತ್ತು. ಇವರು ಫೀಲ್ಡಲ್ಲಿ ಹೆಸರೇ ಗೊತ್ತಿಲ್ಲ. ಫೀಲ್ಡಲ್ಲಿ ಹೆಸರು ಗೊತ್ತಿಲ್ಲದೆ ಇರೋರನ್ನ ನಾವು ಅಂದ್ಕೊಂಡಿದ್ದು ಬಚ್ಚಾಗಳು ಅಂತ. ನಾಯಿ ನರಿಗಳು ಬಿಟ್ಟು ಓಡಿಸ್ಬಿಡ್ತಾರೆ, ಬಿ ಕೇರ್ಫುಲ್, ತಪ್ಪು ಮಾಡ್ತಿದ್ದಾರೆ, ನೀವು ದಯವಿಟ್ಟು ಹೇಳಬೇಕು. ನೀವು ನಾನು ಹೋಗಿ ಬಂದಿದ್ದೆ, ನೆಕ್ಸ್ಟ್ ವೀಕ್ ಹೋಗ್ತೀನಿ ಅಂತ ಮಾತಾಡಿ 12 ಗಂಟೆ ಈಚೆ ಬರ್ತೀವಿ. ಹೊರಗಡೆ ಬಂದಾಗ ಅಲ್ಲಿ ಏನಾಗಿದೆ, ಗಾಡಿ ಪಂಕ್ಚರ್ ಆಗಿಬಿಟ್ಟಿದೆ. ಆಗ ಒಬ್ಬ ಹುಡುಗ ಬಂದು ಇಲ್ಲೇ ಹಾಕಿಸ್ಬಿಡ್ಬೋದು ಸರ್, ಕರ್ಕೊಂಡು ಹೋಗ್ತೀನಿ ಬನ್ನಿ ಅಂತ ಹೇಳಿದ. ಮುಂದೆ ಕರ್ಕೊಂಡು ಹೋಗ್ತೀನಿ, ಪಕ್ಕದ ಕ್ಲಾಸ್ನಲ್ಲೇ ಇದೆ ಪಂಕ್ಚರ್ ಅಂಗಡಿ. ರಾತ್ರಿ 12 ಗಂಟೆ. 12 ಗಂಟೆಲಿ ಯಾರಪ್ಪ ಇರ್ತಾರೆ ಅಂತ ಹೇಳಿದ್ವಿ. ಇಲ್ಲ ಸರ್ ಬನ್ನಿ, ನಮಗೆ ಗೊತ್ತಿರೋನೇ ಬನ್ನಿ. ಆಮೇಲೆ ಜಯರಾಜ್ ಅಂದಾಗ ದೊಡ್ಡದು ವಿಲ್ಸನ್ ಗಾರ್ಡನ್ ಅಂದರೆ ಆತ ಲಕ್ಸಂದ್ರ ಅವೆಲ್ಲ ಹುಟ್ಟು ಬೆಳೆದಿರೋ ಜಾಗ. ಇವ್ರು ಹೇಳಿದ್ರೆ ಯಾರಾದರೂ ಮಾಡ್ತಾರೆ ಅಂತ ಹೇಳಿ ನಾವು ಜೊತೆಲಿ ಹೋದ್ವಿ. ಹೋಗ್ತಾ ತಳ್ಕೊಂಡು ಹೋಗ್ತಾಯಿದ್ವಿ ಗಾಡಿನ. ಈ ಪಾಯಿಂಟಲ್ಲಿದೆ, ಹಿಂಗೆ ಹೋಗಿ ಹಿಂಗೆ ತಿರ್ಕೊಂಡು ಹೀಗೆ ಹೋಗ್ಬೇಕಿಲ್ಲಿ. ಈ ಕ್ರಾಸ್ ಹೀಗೆ ಮಾಡಿದ್ವಿ. ನೀವು ವಿಲ್ಸನ್ ಗಾರ್ಡನ್ ನೋಡಿದ್ರೆ ಗೊತ್ತಿಲ್ಲ, ಈಗಲೇ ಜನ ಕಮ್ಮಿ. ಆಗಂತೂ 12 ಗಂಟೆ, ಒಂದು ಸಣ್ಣ ಬೀದಿ ನಾಯಿ ಕೂಡ ಇಲ್ಲ. ನಾವು ಹಿಂಗೆ ಕ್ರಾಸ್ ಮಾಡಿದ ತಕ್ಷಣ ಲೈಟ್ ಆಫ್ ಆಗಿಬಿಡ್ತು, ಬೀದಿ ಲೈಟ್ಗಳು, ಸ್ಟ್ರೀಟ್ ಲೈಟ್ ಆಫ್. ಅದು ಒಳ್ಳೆ ಆಲ್ಮೋಸ್ಟ್ ಫಿಲ್ಮಿ ಟೈಪ್. ಸ್ಟ್ರೀಟ್ ಲೈಟ್ ಆಫ್ ಆಗೋಯ್ತಲ್ಲ ಅಂತ ಅಂದ್ಬಿಟ್ಟು ಏನಪ್ಪ ಅಂದರೆ ಆ ಹುಡುಗ ನಮ್ಮ ಜೊತೆ ಬರ್ತಾಯಿದ್ದಾನೆ ತೋರ್ಸೋಕ್ಕೆ. ಅವನು ಚೆನ್ನಾಗಿದ್ದ. ಅಷ್ಟರಲ್ಲಿ ಏನಾಯಿತು, ಜಯರಾಜ್ ತಮ್ಮ ಈಗಲೂ ಇದ್ದಾರೆ ಅವರೆಲ್ಲ, ರಮೇಶ್ ಅಂತೇಳಿ ಆ ಹುಡುಗನ ಸ್ನೇಹಿತರೆಲ್ಲ ಒಂದು ಮೆಟಡೋರ್ ಗಾಡಿ, ಇನ್ನೊಂದು ಕೆಲವು ಮೋಟ್ರ್ ಬೈಕ್ಗಳೆಲ್ಲ ಕೂತ್ಕೊಂಡು ಅಲ್ಲಿ ಒಂದು ಕಾಂಪೌಂಡ್ ಇತ್ತು, ಒಂದು ಮನೆಯ ಕಾಂಪೌಂಡ್. ಅದ್ರ ಮೇಲೆ ಎಲ್ಲ ಕೂತಿದ್ರಲ್ಲ ಏನಾಗಿ ಒಂದು 20 ಜನ ಹುಡುಗರು. ಅವ್ರನ್ನ ನೋಡಿದ್ವಿ. ಜಯರಾಜ್ ಅವರು ಎಷ್ಟು ಆತ್ಮೀಯರಾಗಿದ್ರು ಅಂದರೆ ನಮಗೇನು ಅನಿಸ್ಲಿಲ್ಲ ಅವ್ರು ನೋಡಿದಾಗ. ಅಲ್ಲೊಂದು ಇಬ್ಬರು ಹುಡುಗರು ಏನಪ್ಪ ಚೆನ್ನಾಗಿದ್ದೀರಿ ಅಂತ ಮಾತಾಡ್ಸಿದ್ದೆ ನಾನು. ಈ ತಿರುಗಿ ಹೋದಾಗ ಬಚ್ಚನ್ ಏನು ಮಾಡಿ ತಳ್ಕೊಂಡು ಹೋಗ್ತಾಯಿದ್ರು. ತಳ್ಕೊಂಡು ಯಾಕೆ ಹೋಗೋದು, ಸ್ಟಾರ್ಟ್ ಮಾಡಿ ಹೋಗೋಣ, ಈಸಿಯಾಗಿರುತ್ತೆ, ಇದು ಮಾಡೋಣ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡೋಕ್ಕೆ ಹೋದ್ರು. ಸ್ಟಾರ್ಟ್ ಆಗಲಿಲ್ಲ ಗಾಡಿ. ಸ್ಟಾರ್ಟ್ ಆಗಲಿಲ್ಲ ಅಂದರೆ ಕೆಳಗಡೆ ಬೈದು ನೋಡ್ತಾರೆ, ಕ್ಲಚ್ ವೈರ್ ಕಿತ್ತುಬಿಟ್ಟಿದ್ದಾರೆ. ಕೆಳಗಡೆ ನಿಂತ್ಕೊಂಡ್ರು. ಯಾಕೆ ಸ್ಟಾರ್ಟ್ ಆಗೋದು ಹಿಂಗೆ ನೋಡಿದೆ. ಈಗ ನಾನು ಇನ್ನೂ ನಿಂತ್ಕೊಂಡಿದ್ದೀನಿ. ಆ ಟೈಮಲ್ಲಿ ನನಗೆ ಏನಾಗಿತ್ತು, ನನಗೆ ಒಂದು ಮೋಟ್ರ್ ಬೈಕ್ ಆಕ್ಸಿಡೆಂಟಾಗಿ ನನಗೆ ಸಣ್ಣ ರಾಡ್ ಹಾಕಿದ್ರು ಕಾಲಿಗೆ, ಎಡಗಾಲಿಗೆ ಒಂದು ಸಣ್ಣ ರಾಡ್ ಹಾಕಿದ್ರು. ನಾನು ಕುಂತ್ಕೊಂಡು ನಡೀತಾ ಇದ್ದೆ. ಅದಾಗಿ ಕೇವಲ 20 ದಿನ ಆಗಿತ್ತು ಅಷ್ಟೇ. ನಾನು ಹೆಚ್ಚು ನಡೆಯೋಕ್ಕೆ ಆಗ್ತಿರ್ಲಿಲ್ಲ ಆಗ. ಸೊ ಅದು ಹೋಗಬೇಕಾದ್ರೆ ಇವರು ಕೆಳಗಡೆ ಕೂತ್ಕೊಂಡವರು, ಶ್ರೀಧರ್ ಡೇಂಜರ್, ಅದು ಹೆಂಗೆ ಬಂತು ಆ ವಾಯ್ಸನ್ನು ಯೋಚನೆಯೂ ಮಾಡಿ ಹೇಳಲಿಲ್ಲ ಅವರು. ನಾನು ಆ ಶಬ್ದಗಳು ಮರೆಯೋಕ್ಕೆ ಆಗೋದಿಲ್ಲ ಅದನ್ನು. ಶ್ರೀಧರ್ ಡೇಂಜರ್ ಅಂದರು. ನಾನು ಈಗ ಹೋಗ್ತಾಯಿದ್ದೀನಿ, ನಡ್ಕೊಂಡು ಹೋಗ್ತಾಯಿದ್ದೀನಿ. ಆ ಜಯರಾಜ್ ಕಡೆ ಹುಡುಗ ಒಬ್ಬ ಪಕ್ಕದಲ್ಲಿದ್ದಾನೆ, ಜಯದೇವ್ ಹತ್ರ ಇರೋನು. ಡೇಂಜರ್ ಅಂದ ತಕ್ಷಣ ಕೈ ಹಿಂದೆ ನಾನು ಹಂಗನ್ಬೇಡಿ, ಏನು ಕಾರಣ ಅಂತ ಹಿಂಗೆ ಸುಮ್ಮನೆ ಹಿಂಗಂದೆ ಏನು ಅಂತ. ಇದು ಮಾಡೋಕ್ಕಾಗಲಿಲ್ಲ ಇವ್ರಿಗೆ, ಸಹಿಸ್ಕೊಳಕ್ಕಾಗಲಿಲ್ಲ ಇವ್ರಿಗೆ. ಕ್ಲಚ್ ವೈರ್ ಕಿತ್ಬಿಟ್ಟಿದ್ದಾರೆ ಅಂದರೆ ಅರ್ಥ ಆಗೋಯ್ತು. ಇಟ್ ಈಸ್ ಡಿಸೈಡೆಡ್ ಟು ಫಿನಿಷಸ್. ವಾಟ್ ಫಾರ್? ನಾವು ಮಾಡಿರೋ ತಪ್ಪಾದರೂ ಏನಿದೆ ಅಲ್ಲಿ, ಅರೆಸ್ಟ್ ಆಗದೇ ಇರೋದು. ಇವ್ರ ವಿರುದ್ಧ ನಾವು ಇದು ಮಾಡಿಲ್ಲ, ಪೊಲೀಸ್ಗೆ ಇನ್ಫಾರ್ಮೇಷನ್ ಕೊಡೋಕ್ಕೆ ಏನಿದೆ. ಈಗ ನನ್ನ ಹೋಗಿ ಅಗ್ನಿ ಶ್ರೀಧರು ಅಗ್ನಿ ಪತ್ರಿಕೆ ನಡೆಸ್ತಾನೆ ಅಂತ ನೀವು ಪೊಲೀಸ್ಗೆ ಹೇಳಿದ್ರಿ ಇನ್ನಾಗೆ. ಅದು ಎಲ್ಲರೂ ಗೊತ್ತಿರೋ ವಿಷಯ ಅಲ್ಲ. ಇದು ಒಳ್ಳೆ ಇದಾಯ್ತಲ್ಲ ಅಂಥೇಳಿ ನಾನು ಸಡನ್ನಾಗಿ ಹೇಳಿದೆ, ಬಚ್ಚನ್ ಒಂದು ಕೆಲಸ ಮಾಡಿ, ಅಲ್ಲಿಂದ ಒಂದು 2 ಫರ್ಲಾಂಗ್ 1.5-2 ಫರ್ಲಾಂಗು ವಿಲ್ಸನ್ ಗಾರ್ಡನ್ ಸ್ಟೇಷನ್, ನೀವು ಓಡೋಗ್ಬಿಡಿ ಅಂದೆ. ಫಸ್ಟು ನಾನು ಹೇಳಿದ್ದು ತಿಂಕ್ ಕೂಡ ಮಾಡೋಕ್ಕೋಗಿಲ್ಲ. ನೀವು ನನಗೆ ಅನ್ನಿಸ್ತು ಇನ್ನು ಫಿನಿಶ್. ಇನ್ನು ನಾನು ಕಿವಿ ಹೇಗಾಗೋಯ್ತು ಅಂತ ಹೇಳಿದ್ರೆ, ನಾನು ಓಡೋಕ್ಕಾಗಲ್ಲ. ಯಾವುದೇ ಕ್ಷಣ ಗಾಡಿ ಬರ್ತದೆ, ಇನ್ನು ಗಾಡಿಗಳಿಂದಗಡೆ ಬಂದಾಗ ಲಾಂಗ್ಗಳು ತೊಗೊಂಬರ್ತಾರೆ, ಹೊಡಿತಾರೆ, ದಟ್ಸ್ ಆಲ್. ಇನ್ನು ನಾನು ಅದನ್ನು ಚೇಂಜ್ ಮಾಡೋಕ್ಕಾಗೋದಿಲ್ಲ. ಇಟ್ ಇಸ್ ಫಿಕ್ಸ್ಡ್. ಬಚ್ಚನ್ ನೀವು ಓಡೋಗ್ಬಿಡಿ ಅಂದೆ. ಹೋಗಲಿಲ್ಲ ಇವರು. ನಾನು ಬಚ್ಚನ್ ಹೋಗ್ರಿ, ಅವನು ಆ ಪಕ್ಕದಲ್ಲಿರೋನು ಯಾಕೆ ಸರ್ ಹಿಂಗೆ ಮಾಡ್ತಾಯಿದ್ದೀರಿ, ಏನೂ ಆಗಿಲ್ಲ ಅಂತ ಹೇಳ್ತಾನೂ ಇಲ್ಲ ಅವನು. ಅವ್ನು ಹಿಂಗೆ ನೋಡ್ತಾ ಇದ್ದಾನೆ ಈಗ, ಅಂದರೆ ಬರಲಿ ಬೇಗ ಹುಡುಗರು ಅಂತೇಳಿ. ಯಾಕೆ ಅವ್ನು ಏನೇ ಇದ್ದಿದ್ರು, ನಾನು ಏನೇ ಕುಂತ್ಕೊಂಡು ಹೋದ್ರು ಬಚ್ಚನ ನಾನು ಇಬ್ಬರಿದಾಗ ನಾವು ಹೊಡಿತೀವಿ ತಾಕತ್ತಿದ್ದು ಗೊತ್ತಿದೆ ಅವನಿಗೆ. ಹಿಂದೆ ನೋಡ್ತಾ ಇದ್ದಾನೆ, ಇನ್ನೂ ಬರಲಿಲ್ಲಲ್ಲ ಅಂತ. ನಾನು ಓಡಲಿಲ್ಲ. ಅಷ್ಟೊತ್ತಿಗೆ ಮೇಯ್ನ್ ರೋಡ್ ಬಂತು. ಈಗಿಂದ ಕ್ರಾಸಲ್ಲಿ ಹೋಗಿದ್ದೀವಿ, ಇಲ್ಲಿ ಮೇಯ್ನ್ ರೋಡ್ ಕ್ರಾಸ್ ಮಾಡ್ಕೊಂಡು ಹೋಗ್ಬೇಕಂತ ಅವ್ನು ಹೇಳಿರೋದು. ಸರ್ ಮುಂದೆ ಅಂದ. ನಾವು ಮಾತಾಡೋದು ಕೇಳಿಸ್ಕೊಂಡ್ರು ಅವನು ಮುಂದೆ ಅಂದ. ಆ ಮುಂದೆ ಹೋದರೆ ಲೆಫ್ಟ್ ಸೈಡ್ ಪಾರ್ಕ್ ಇದೆ, ನಿರ್ಜನವಾದ ಪ್ರದೇಶ ಅದು. ದಟ್ ವಾಸ್ ದ ಸ್ಪಾಟ್. ಅಲ್ಲಿ ಹೊಡಿಬೇಕು ಅಂದರೆ ಸ್ಪಾಟ್ ಆಗಿರೋ ನಮ್ಗೆ ಗೊತ್ತಾಗೋಯ್ತು. ನಮಗದು ಸ್ಟ್ರೀಟ್ ಲೈಟ್ ಆಫ್ ಆಗಿದೆ. ಆ ಮೇಯ್ನ್ ರೋಡ್ ಬಂದಾಗ, ಈಗಲೂ ಅದೇ ಮೇಯ್ನ್ ರೋಡು, SPR ಗೌಡ ಅಂಥೇಳಿ ತಿಮ್ಮೇಗೌಡ್ರದ್ದು ಒಂದು ಬಾರ್ ಇದೆ ಅಲ್ಲಿ. ಆ ಬಾರ್ ಆಗ್ತಾನೆ ಮುಚ್ತಾ ಇತ್ತು. ಇವ್ರು ಬಚ್ಚನ್ ಏನು ಮಾಡಿದ್ರು, ನಾವು ಹೀಗೆ ಬಂದು ಹೀಗೆ ಹೋಗಿದ್ದೀವಿ, ತಿರುಗಿ ಹೀಗೋದ್ರೆ ಅದೇ ಜಾಗ, ಅದೇ ಬಾರ್. ಹಿಂಗೆ ಹೋಗ್ತಾಯಿದ್ರು. ನಾನು ಬಿಟ್ಟು ಮುಂದೆ ಹೋಗಿದ್ರೆ ಹೋಗ್ತಾನೆ ಇಲ್ಲ. ಬಚ್ಚನ್ ಅಂತದೆ. ನನಗೆ ಒಂದೇನು ಹೊಡಿತಾರೆ, ಇಬ್ಬರು ಹೋಗೋದು ಬೇಡ, ಒಬ್ಬ ಇದ್ದರೆ ಅಟ್ಲೀಸ್ಟ್ ನಾಳೆ ಪೊಲೀಸು ಗೊತ್ತಾಗುತ್ತೆ, ಏನೋ ಒಂದು ಇದಾಗುತ್ತೆ. ಸೊ ಇದಾಗದೇ ಇರೋದು, ಅನ್ಅಕೌಂಟಬಲ್ ಮರ್ಡರ್ ಆಗೋದು ಬೇಡ, ಏನೂ ತಪ್ಪು ಮಾಡದೇ ಇರುವಾಗ ಅಂತ ನನ್ನ ಯೋಚನೆ. ಇವರು ನನಗೆ ಉತ್ತರನೂ ಕೊಡ್ತಾ ಇಲ್ಲ. ಅವರು ನಾವು ಹೋಗಲ್ಲ ಈಗಲ್ಲ ಅಂತ ಹೇಳ್ತಲ್ಲ, ಬಟ್ ಹೋಗ್ತಾ ಇಲ್ಲ. ಸುಮ್ಮನೆ ಗಾಡಿ ಹಿಂಗೆ ಟರ್ನ್ ಮಾಡಿದ್ರು. ಇಲ್ಲಿಗೆ ಅಂದೆ ಬನ್ನಿ ಅಂತ ಸುಮ್ಮನೆ ಟರ್ನ್ ಮಾಡಿದ್ರು. ಟರ್ನ್ ಮಾಡಿಬಿಟ್ಟು ಏನು ಮಾಡಿದ್ರು, ಆ ಹುಡುಗನೂ ಬರ್ತಿದ್ದಾನೆ, ತಿರುಗಿ
ಅದೇ ಸ್ಪಾಟಕ್ಕೆ ಕರ್ಕೊಂಡ್ರು ಆ ಬಾರ್ ಹತ್ರ. ಆ ಬಾರ್ ಹತ್ರ ಅವನು ಶ್ರೀರಕ್ಷತ ಜಯರಾಜಣ್ಣ ಜಯದೇವ್ ಅಂತ ನಿಂತಿದ್ದಾನೆ. ಆ ಹುಡುಗರು ನಾವು ಯಾವಾಗ ಹಿಂದಕ್ಕೆ ಟರ್ನ್ ಆದವು ಈ ಕಡೆ ಕಾಣಿಸ್ಬಿಟ್ಟಿವೆ, ರಸ್ತೆಗೆ ಟರ್ನ್ ಆದಾಗ ನಾವು ಕಿಚ್ಕೊಂಡ್ರೂ ಜನ ಇಲ್ಲ. ಆ SPR ಮುಂದೆ ಒಂದಿಬ್ಬರು 3 ಜನ ವರ್ಕರ್ಸ್ ಇದ್ದರು, ಆದರೆ ಅವ್ರು 3 ಜನ ಏನೂ ಮಾಡೋಕ್ಕಾಗ್ತಾ ಇರಲಿಲ್ಲ. ಅದೇ ಹೇಳಿದ್ರು, ಅದೇನು ಮಾಡಿದೆ ಬಚ್ಚನ್ ಎಷ್ಟು ಇಂಟೆಲಿಜೆಂಟ್ ಪ್ಲ್ಯಾನ್ ಮಾಡಿಬಿಟ್ರು ಅಂದರೆ, ಆ ಜಾಗದಲ್ಲಿ ಸುಮ್ಮನೆ ಹೇಳೋದಲ್ಲ, ಇನ್ನು ಯಾರಿದ್ರು ಓಡೋಗ್ಬಿಡ್ತಿದ್ರು. ಅವ್ರು ಹೇಳೋದೇನೋ, ನಿಮ್ಮ ಜಾಗದಲ್ಲಿ ಇನ್ನು ಯಾರಿದ್ರು ನಾನು ಓಡಿ ಅಂತ ಹೇಳ್ತಿರ್ಲಿಲ್ಲ, ಅವರು ನಿಂತ್ಕೊಳ್ಳಿ ಅಂತ ಹೇಳ್ತಿದ್ರು. ಫೇಸ್ ಮಾಡಿದಾಗ ಒಬ್ಬನ ಜೊತೆ ಇನ್ನೊಬ್ಬ ಇರಲಿ ಸಾಯ್ತೀನೋ ಏನು ಮಾಡ್ತೀನೋ ಅಂತ. ಸೊ ಹಂಗೆ ಬಂದ್ಬಿಡ್ತು ಅಲ್ಲಿ ತಿಕ್ಕಾಟ. ಅಲ್ಲಿ ನನಗೆ ಅವ್ರು ಹೋಗ್ಬಿಟ್ರೆ ಒಂದು ಧೈರ್ಯ, ಅಕಸ್ಮಾತ್ ಬಂದರೆ ಹೊಡೆಯೋಕ್ಕೆ ಮುಂಚೆ ಏಯ್ ಸ್ಟೇಷನ್ಗೆ ಹೋಗಿದ್ದಾರೆ, ನಾನು ಇದು ಬರ್ತದೆ ಹುಷಾರು, ಏನೋ ಒಂದು ಟ್ರೈ ಮಾಡ್ಬೋದು ನಾನು. ಇವರು ಇದ್ಬಿಟ್ರೆ ಟ್ರೈ ಮಾಡೋದು ಎಲ್ಲಿದೆ. ಸೊ ಅವರು ಯಾವ ಕಾರಣಕ್ಕೂ ಹೋಗಲಿಲ್ಲ, ಕಾಲು ಬೇರೆ ನಂದು ಸರಿ ಇಲ್ಲ, ಹೋಗೋ ಇದೇ ಮಾಡಲಿಲ್ಲ. ಅವರು ಸೀದಾ ಅಲ್ಲಿ ಬಂದು ತಿರುಗಿಸ್ಕೊಂಡು ತಿರುಗಿ ಭಾರತ ನಿಂಬಿಟ್ರು. ಏನು ಬಚ್ಚನ್ ಅಂದೆ, ಬಾರ್ ಮುಂದೆ ನಮ್ಗೆ ಹೊಡೆಯಲ್ಲ. ಆ ನೇಟಿವ್ ಇಂಟೆಲಿಜೆನ್ಸ್ ನೋಡಿ, ನಾನು ಅದನ್ನು ಯೋಚನೆ ಕೂಡ ಮಾಡಿರಲಿಲ್ಲ. ಆ ಕ್ರಾಸ್ ಆದಾಗ ಹುಡುಗನ ಪಕ್ಕ ಇದ್ದಾನೆ, ಬಾರ್ ಮುಂದೆ ನಮ್ಗೆ ಹೊಡೆಯಲ್ಲ ಶ್ರೀಧರ್, ಯಾಕೆಂದರೆ ನಾಳೆ ತಲೆನೋವಾಗುತ್ತೆ ಅವ್ರಿಗೆ. ಅವ್ರದ್ದೇ ಬಾರು, ಅವ್ರದ್ದೇ ಬಾರು. ಇಲ್ಲದೆ ಹೋದರೆ ಬಾರಿಗೆ ಬಂದಿದ್ದ ಮುಂದೆ ಹೋಗ್ತಾ ಇದ್ದ, ಯಾವನೋ ಹೊಡಿದಾನೆ ಅವನು ರೌಡಿ ಅಂತ ಹೇಳ್ಬಿಡ್ಬೋದು. ಆಗ ರೌಡಿಸಮ್ ಹೆಸರಲ್ಲ ನಮ್ಮದೆಲ್ಲ. ಸೊ ಬಾರ್ ಮುಂದೆ ಹೊಡೆದ್ರೆ ಅವನದೇ ಬಾರು, ಫ್ಯಾಮಿಲಿ ಬಾರ್. ಅದು ಭಾಳ ವರ್ಷಗಳಿಂದ ನಡೀತಾ ಇದೆ. ಆ ಯಾವ ಹುಡುಗ ರಮೇಶನು ನಮ್ಗೆ ಹೊಡಿತಾನೆ ಅಂತ ನಾವು ಅಂದ್ಕೊಳ್ತಾ ಇದ್ದೀವೋ, ಈಗ ಇದನ್ನು ಬೇಕಾದ್ರೆ ನೀವು ಮಾತನಾಡಿಸ್ಬೋದು ಅದನ್ನು. ಒಳ್ಳೆ ಹುಡುಗರಲ್ಲ, ಆದರೆ ಅವ್ರಿಗೆಲ್ಲ ಏನು ಅನಿಸ್ಬಿಟ್ಟಿತ್ತು ಅಂತ ಹೇಳಿದ್ರೆ, ನಾವು ಇನ್ಫಾರ್ಮೆಂಟ್ಸ್ ನಂತರ ಗೊತ್ತಾಯ್ತು ಅವ್ರಿಗೆಲ್ಲ ಸುಳ್ಳು ಅಂತ. ಸೊ ನಾವು ಹೋದಾಗ ಅಲ್ಲಿ ಹೊಡೆಯಲ್ಲ ಅಂತ ಗ್ಯಾಂಟಿತ್ತು, ಹೋದಾಗ ಅಲ್ಲೇ ಜಯದೇವ್ ಅಲ್ಲೇ ನಿಂತಿದ್ರು. ಅವ್ನು ಕೈ ಹಿಡ್ಕೊಂಡೆ ಅವನು ಶಾಕ್ ಆಗ್ಬಿಟ್ಟ. ಅವನು ಈ ಗಟ್ಸನ್ನ ಎಕ್ಸ್ಪೆಕ್ಟ್ ಮಾಡಲಿಲ್ಲ, ಈ ಎದೆಗಾರಿಕೆಯನ್ನು ಅವನು ಕನಸಲ್ಲೂ ಎಕ್ಸ್ಪೆಕ್ಟ್ ಮಾಡಲಿಲ್ಲ. ತಮ್ಮನ ಎಲ್ಲ ಸಾಹಸ ನೋಡಿದ್ದವನು, ನಾವು ಹೊಡೆಯೋಕ್ಕಿಂತ ಪ್ಲ್ಯಾನ್ ಮಾಡಿದ್ವಿ, ಐಡಿಯಾ ಬಂದುಬಿಟ್ಟಿದೆ ಅಥವಾ ಹುಡುಗ ಹೇಳ್ಬಿಟ್ಟ ಅವ್ರಿಗೆ, ಹಿಂದೆ ಇಲ್ಲೇ ಬಂದುಬಿಟ್ರು ಅಂತ. ಕೈ ಹಿಡ್ಕೊಂಡೆ ನಾನು. ನನ್ನ ಇಟ್ಲು ಭಾಳ ಜೋರಾಗಿದ್ದು, ದಪ್ಪಿಗೆ ಭಾಳ ಜೋರಾಗಿದ್ರು. ಆದರೆ ಎಷ್ಟು ವಿದ್ಯಾ ಹಿಡ್ಕೊಂಡ್ರೆ, ಏನು ಜಯದೇವಣ್ಣ ಮಾಡ್ತಿರೋದು ನೀವು, ಏನಕ್ಕೆ ಮಾಡ್ತಿದ್ದೀರಿ ಈ ಕೆಲಸ ಅಂದೆ. ಏನು ಮಾಡ್ತಿದ್ದೀನಿ ಸರ್ ಅಂದರು. ಅವರು ಎಕ್ಸ್ಪೆಕ್ಟೆಡ್ ಇಲ್ಲಲ್ಲ, ಏನು ಮಾಡಿದೆ ಅಂತ ನಮ್ಗೆ ಇದು ಮಾಡ್ತಾಯಿದ್ದೀರಿ, ನನಗೆಲ್ಲ ಗೊತ್ತು. ಗಾಡಿ ಪಂಕ್ಚರ್ ಮಾಡಿಸಿದ್ದೀರಿ, ಕ್ಲಚ್ ವೈರ್ ತೆಗೆದಿದ್ದೀರಿ, ಏನು ಕಾರಣಕ್ಕೆ ಮಾಡ್ತಿದ್ದೀರಿ, ಯಾಕೆ ನೀವು ಒಳ್ಳೆಯವರಾಗಿ ಸುಮ್ಮನೆ ಪೊಲೀಸ್ ಮೈ ಮೇಲೆ ಹಾಕೋಬೇಡಿ ಅಂತ ಹೇಳಿದ್ರೆ ನಾನು ತಪ್ಪಾಗೋಯ್ತು. ನಾನು ಎದುರಿಗೆ ಹೇಳಿದ್ದನ್ನು, ಈ ಕೆಲಸ ನೀವು ಮಾಡಬಾರ್ದಾಗಿತ್ತು. ನನ್ನನ್ನು ಕೂಡಿಸಿ 4 ಗಂಟೆ ಕೂರಿಸ್ಕೊಂಡು ಇದು ಮಾಡ್ತಾಯಿದ್ದೀರಾ, ವೈರಿಂದ ನಾನು ನಾನು ಬರ್ತಾಯಿದ್ನ ಇಲ್ಲಿ ಅಂತೇಳಿ ನಾನು ಆರ್ಗ್ಯೂ ಮಾಡ್ತಾಯಿದ್ದೀನಿ. ಎಲ್ಲ ಅಟೆನ್ಷನ್ ನನ್ನ ಕಡೆ ಬಂದುಬಿಡ್ತು. ಆ ಹುಡುಗರು ಇವರು ಜಯದೇವಲ್ಲ. ಈ ಅಟೆನ್ಷನ್ ಬಂದಾಗ ಬಚ್ಚನ್ ಏನು ಮಾಡಿದ್ರು, ಅಲ್ಲಿ ಆ ಕ್ಲಚ್ ವೈರ್ನ ಬಿಚ್ಚಿತ್ರಲ್ಲ, ಕಟ್ ಮಾಡಿದ್ರಲ್ಲ, ಎಲ್ಲ ಜಾಯಿನ್ ಮಾಡಿ ಕೂತ್ಕೊಂಡು, ಮುಂದ್ಗಡೆ ವೀಲ್ ಪಂಕ್ಚರ್ ಆಗಿಬಿಟ್ಟಿದೆ, ನೀವು ನೆನೆಸ್ಕೊಳ್ಳೋಕ್ಕಾಗಲ್ಲ, ಮುಂದ್ಗಡೆ ವೀಲ್ ಪಂಕ್ಚರ್ ಆಗಿಬಿಟ್ಟಿದೆ. ಗಾಡಿ ಸ್ಟಾರ್ಟ್ ಮಾಡಿಬಿಟ್ರು. ಶ್ರೀಧರ್ ಬಂದು ಕೂತ್ಕೊಳ್ಳಿ ಅಂದರು. ನನಗೆ ಧೈರ್ಯನೇ ಇಲ್ಲ, ಹೆಂಗೆ ಹೋಗುತ್ತೆ ಗಾಡಿ, ಅದು ಮುಂದ್ಗಡೆ ವೀಲ್ ಪಂಕ್ಚರ್ ಆಗಿದೆ. ಇವರು ಮನೆ ಮುಂದೆ ಇದ್ದೀವಿ, ಆ ಮುಂದ್ಗಡೆ ಹುಡುಗಿದ್ದಾರೆ, ಅಲ್ಲಿ ಬರಲ್ಲ ಅಂತ ಗೊತ್ತಿತ್ತು. ಎಷ್ಟು ದೂರ ಹೋಗೋಕ್ಕಾಗುತ್ತೆ, ಅಟ್ಲೀಸ್ಟ್ ಸ್ಟೇಷನ್ವರೆಗೂ ಹೋಗೋಕ್ಕಾಗ್ತದೆ ಧೈರ್ಯ ಬರಲಿಲ್ಲ ನನಗೆ, ಯಾಕೆಂದರೆ ಸ್ಟೇಷನ್ ಮುಂದೆ ಹೊಡೆಯಲ್ಲ ಅಂತ ಗೊತ್ತಿತ್ತು. ಆಗಿದ್ದವರು ಸ್ಟೇಷನಲ್ಲಿ PK ಶಿವರಾಮನ್ ಆಫೀಸರ್, ಅವ್ರಿಗೂ ಜಯರಾಜ್ ಇದಕ್ಕೂ ಭಾಳ ಇನ್ಸ್ಟಿತ್ತು. ಸೊ ಅಲ್ಲಿ ಹೊಡೆಯಲ್ಲ ಅಂತ ಗ್ಯಾರಂಟಿ ನಮಗಿತ್ತು, ಆದರೆ ಅಲ್ಲಿವರೆಗೂ ಹೋಗುತ್ತೇನೋ ಧೈರ್ಯ ಇಲ್ಲ. ನಾನು ಇದು ಬರೋಕ್ಕೆ ಇದು ಮಾಡ್ತಾಯಿಲ್ಲ, ಕೂತ್ಕೊಳ್ಳಿ ಬಂದು ಜೋರಾಗಿ ಕರೆದ್ರು. ಅಳ್ಕೊಂಬಂದೆ ಅವ್ರನ್ನ ಕೈ ಹಿಡ್ಕೊಂಡಿದ್ದವನು. ಯಾಕೆ ಸರ್ ಸ್ವಲ್ಪ ತಿರಿ ಸರ್ ಅಂದರು. ಏನು ರೀ ಇರೋದು, ಬನ್ನಿರಿ ನಮ್ಮನ್ನೇನು ಇದು ಮಾಡೋದು, ನಾನು ರೇಗ್ತಾನೆ ಇದ್ದೀನಿ, ನಾನು ತುಂಬಾ ರೇಗ್ತಾ ಇದ್ದೀನಿ. ನಾನು ಕೂತ್ಕೊಂಡು ಗಾಡಿ ತಳ್ಳಿದೆ. ಈಗ ಇವರು ಸ್ಟಾರ್ಟ್ ಮಾಡ್ಕೊಂಡ್ಬಂದರು. ಅಷ್ಟು ಆ ಗಾಡಿ ಸ್ಟಾರ್ಟ್ ಆಯ್ತು ಅವ್ರದ್ದು, ಆ ಮೆಟ್ರೋಡವರು ಮತ್ತು ಬೇರೆ ಮೋಟ್ರ್ ಬೈಕ್ಗಳು. ಇವಾಗ ಸ್ಟೇಷನ್ ಮುಂದೆ ಹೋದ್ವಿ, ಸ್ಟಾಪ್ ಆಯ್ತು ಅಲ್ಲಿ. ನಾವು ಸ್ಟೇಷನ್ ಒಳಗೆ ಹೋಗಲಿಲ್ಲ, ನಮ್ಮ ಜಾಗಕ್ಕೆ ಹೊರಟೋಗ್ಬಿಟ್ಟು. ಇದು ಡೆತ್ನ ನಾನು ನನ್ನ ಲೈಫ್ನಲ್ಲಿ ಅದು ಹೆಚ್ಚು ಕಡಿಮೆ ಒಂದು 15 ನಿಮಿಷದ ಕಾಲ ಇದು. ಆ ನಡ್ಕೊಂಡೋದು ಜಾಗ ಇದೆಯಲ್ಲ, ಡೇಂಜರ್ ಅಂತ ಹೇಳಿದ್ದು, ತಿರುಗಿ ಹಿಂದಕ್ಕೆ ಬಂದಿದ್ದು, ಅದು ಒಂದು 4 ನಿಮಿಷದ ಕಾಲ. ಆ 4 ನಿಮಿಷ ನನ್ನ ಇಡೀ ಸೆನ್ಸಸ್ ಹೇಗಿತ್ತು ಅಂದರೆ, ಕಿವಿಗಳೆಲ್ಲ ಸ್ವಲ್ಪ ವೆಹಿಕಲ್ ಸೌಂಡ್ ಕೇಳಿದ್ರು, ದಟ್ ಈಸ್ ದ ಎಂಡ್ ಆಫ್ ಇಟ್. ಆಮೇಲೆ ಒಂದು 10 ಹೆಜ್ಜೆ ಕೂಡ ಓಡೋಕ್ಕಾಗಲ್ಲ ನಾನು, ಈ ಕಾಲು ಊರಕ್ಕೆ ಆಗೋದಿಲ್ಲ, ಕುಂಡ್ಕೊಂಡು ಹಿಡಿತಾ ಇರೋದು. ದಟ್ ಓನ್ಲಿ ಒನ್ ಟೈಮ್ ಆ ಲೆವೆಲ್ ಇದಾಗಿದೆ. ಸೊ ಶ್ರೀಧರ್ ಅವರ ಸಾವಿನೊಂದಿಗಿನ ಮುಖಾಮುಖಿಯ 4 ಕ್ಷಣಗಳ ಬಗ್ಗೆ ನಾವು ತಿಳ್ಕೊಂಡ್ವಿ. ಇನ್ನು ಅಂದರೆ ಕೆಲವೊಂದು ಸಲ ಈ ಸಿನಿಮಾ ಮತ್ತು ರಿಯಾಲಿಟಿ ಅದರ ಮಧ್ಯದ ಒಂದು ಗೆರೆ ಇರ್ತಲ್ಲ, ಅದು ಕೆಲವೊಂದು ಕಡೆ ಕಳೆದೋಗ್ಬಿಡುತ್ತೆ ಅಲ್ವಾ. ಕೆಲವೊಂದು ಸಲ ನಾವು ಕೆಲವೊಂದು ಘಟನೆಗಳನ್ನ ಕೇಳಿದಾಗ ಇದು ಸಿನಿಮಾದಲ್ಲಿ ಮಾತ್ರ ಬರೋಕ್ಕೆ ಸಾಧ್ಯ ಅಂತೀವಿ. ಇನ್ನು ಕೆಲವೊಂದು ಸಿನಿಮಾಗಳು ನೋಡಿದಾಗ ಇದು ರಿಯಲ್ ಲೈಫಲ್ಲಿ ಹಿಂಗೆ ಇರುತ್ತಾ ಅಂತ ಒಂದು ಪ್ರಶ್ನೆ ಬರುತ್ತೆ. ಸೊ ಆ ಥರದ ಘಟನೆಗಳು ನಾವು ಕೇಳ್ತಾ ಇದ್ವಿ. ಇದ್ರ ಅತ್ಯಂತ ಮುಖ್ಯವಾದ ಘಟನೆ ಅಂತಂದರೆ ಸೋನಾನ್ ಘಟನೆ. ಅದ್ರ ಬಗ್ಗೆ ಮಾತಾಡೋಣ ಚಿಕ್ಕದೊಂದು ಬ್ರೇಕ್ ನಂತರ.